ಇದೊಂದು ಉತ್ತಮ ಅಭಿವ್ಯಕ್ತಿ ಮತ್ತು ಮನೋರಂಜನಾ ಮಾಧ್ಯಮವಾಗಿವೆ. ಇನ್ನು ನಮ್ಮ ಕೋಮಲ ಗಾಂಧಾರ ನಾಟಕವು ಮಹಾಭಾರತದ ಕಥೆಯನ್ನು ಕುರಿತು ಗಾಂಧಾರಿಯ ಬದುಕಿನ ಹಿನ್ನೆಲೆಯಲ್ಲಿ ರಚಿತವಾಗಿರ್ತಕ್ಕಂಥ ಒಂದು ಸಶಕ್ತವಾಗಿರ್ತಕ್ಕಂಥ ನಾಟಕ. ಅತೀತವೊಂದೇ ವರ್ತಮಾನದ ಮೇಲೆ ಪ್ರಭಾವ ಬೀರುವುದಿಲ್ಲ, ವರ್ತಮಾನವು ಅತೀತವನ್ನು ಪ್ರಭಾವಿಸಗೊಳಿಸಬಲ್ಲದು ಎನ್ನುತ್ತಾನೆ ಇಂಗ್ಲಿಷ್ ಕವಿ ಈಲಿಯಟ್. ವರ್ತಮಾನದ ಅಲೋಕದಲ್ಲಿ ಮಹಾಭಾರತದ ಪಾತ್ರಗಳ ಮೇಲೆ ಕ್ಷಕಿರಣ ಚೆಲ್ಲಿ ಅಲ್ಲಿಯ ಘಟನೆಗಳು, ಪಾತ್ರಗಳು ಇಂದಿಗೂ ಕೂಡ ಪ್ರಸ್ತುತವಾಗಿವೆ, ಎಂದೆಂದಿಗೂ ಕೂಡ ಜೀವಂತವಾಗಿದೆ ಎಂಬುದನ್ನು ಕೋಮಲ ಗಾಂಧಾರ ನಾಟಕದಲ್ಲಿ ಲೇಖಕರು ಅತ್ಯಂತ ಪರಿಣಾಮಕಾರಿಯಾಗಿ ಚಿತ್ರಿಸಿದ್ದಾರೆ. ಇಲ್ಲಿನ ಗಾಂಧಾರಿಯ ಪಾತ್ರ ಚಿತ್ರಣ ಅತ್ಯಂತ ಮನೋವೈಜ್ಞಾನಿಕವಾಗಿ ಎಲ್ಲರಿಗೂ ಮನತಟ್ಟುವಂತೆ ಮೂಡಿಬಂದಿದೆ. ಇದೇ ರೀತಿಯಾಗಿ ಮಹಾಭಾರತದ ಭೀಷ್ಮ, ದುರ್ಯೋಧನ ಮೊದಲಾಗಿರ್ತಕ್ಕಂತಹ ಪಾತ್ರಗಳನ್ನು ಗತಕಾಲದ ಗವಿಯಿಂದ, ಇತಿಹಾಸದ ಪುಟಗಳಿಂದ ಹೊರತೆಗೆದು ಲೇಖಕರು ವಾಸ್ತವಿಕತೆಯ ನೆಲದ ಮೇಲೆ ನಿಲ್ಲಿಸಿದ್ದಾರೆ. ಅದೇ ರೀತಿಯಾಗಿ ಮಹಾಭಾರತದ ಅತ್ಯಂತ ವಸ್ತುನಿಷ್ಠ ಕಾವ್ಯಮೇಯೂ ಆಗಿರ್ತಕ್ಕಂಥ ವ್ಯಾಖ್ಯಾನವನ್ನು ಈ ನಾಟಕವು ಮಾರ್ಮಿಕ ವ್ಯಾಖ್ಯಾನವನ್ನು ವ್ಯಾಖ್ಯಾನಿಸುತ್ತಿದೆ. ಅಂತಹ ಒಂದು ಕೋಮಲ ಗಾಂಧಾರ ನಾಟಕ ನಿಮ್ಮೆಲ್ಲರ ಮುಂದೆ ದಯವಿಟ್ಟು ಜೋರಾಗಿರ್ತಕ್ಕಂಥ ಚಪ್ಪಾಳೆಯ ಮೂಲಕ ಕೋಮಲ ಗಾಂಧಾರವನ್ನು ಪ್ರಾರಂಭಿಸಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ. ಈ ಒಂದು ನಾಟಕದ ಕಲಾವಿದರು ಭೀಷ್ಮ, ನೊಣವಿನ ಕೆರೆ ರಾಮಕೃಷ್ಣಯ್ಯ ಅವರು, ಧೃತರಾಷ್ಟ್ರ ಪ್ರಕಾಶ್, ಶಕುನಿ ಎಂ.ಆರ್. ಮಹೇಶ್, ದುರ್ಯೋಧನ ವೀರೇಶ್ ಮುತ್ತಿನಮಠ, ಸಂಜಯ ಶಂಕರ್ ನಾರಾಯಣ್, ಗಾಂಧಾರಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರ ಗಾಂಧಾರಿ ಮೈಸೂರು ಮಂಜುಳಾ ಅವರು, ಸಖಿ ಸುಧಾ, ಸಖಿ ಪವಿತ್ರ ರಾಜ್, ಮತ್ತೆ ಇಬ್ಬರು ಸಖಿಗಳು, ಸಖಿ ಪವಿತ್ರ, ಸಖಿ ಸಂಜೀವಿನಿ. ಇನ್ನು ದಂಡನಾಯಕನಾಗಿ ಗಿರೀಶ್ ಜಯಪ್ರಕಾಶ್. ಇನ್ನು ನಮ್ಮೊಂದಿಗೆ ಸಹ ಕಲಾವಿದರಾಗಿ ಶಾಂತಕುಮಾರ್ ಮಾದಯ್ಯ ಅವರು. ಇನ್ನು ಈ ಒಂದು ಕೋಮಲ ಗಾಂಧಾರ ಪೌರಾಣಿಕ ನಾಟಕದ ಹಿಂದಿ ಮೂಲ ಶಂಕರ್ ಶೇಷ ಅವರು. ಇನ್ನು ಕನ್ನಡಕ್ಕೆ ರಚನೆ, ಕನ್ನಡಕ್ಕೆ ಭಾಷಾಂತರ ಮಾಸು ಕೃಷ್ಣಮೂರ್ತಿಯವರು. ಪ್ರಸಾದನ ವಸ್ತ್ರ ವಿನ್ಯಾಸ ವಿ ರವೀಂದ್ರ ಕುಮಾರ್ ಅವರು. ರಂಗವಿನ್ಯಾಸ ಡಿ.ಕೆ. ಶಿಂದೆ. ಸಂಗೀತ ಮತ್ತು ನಿರ್ದೇಶನ ನಾವೆಲ್ಲರೂ ಕೂಡ ನಾವು ನೋಡುತ್ತಿರುವಂತಹ ಈ ನಾಟಕದ ಒಂದು ಕೇಂದ್ರ ಬಿಂದು ಆಗಿರುವವರು ಈ ಒಂದು ನಿರ್ದೇಶಕರು ಆರ್ ರಾಮಮೂರ್ತಿಯವರು. ನಿರ್ವಹಣೆಯನ್ನು, ಈ ಕಾರ್ಯಕ್ರಮದ ನಿರ್ವಹಣೆಯನ್ನು ಕೆ.ಆರ್. ಕಾಂತರಾಜ್ ಅವರು ವಹಿಸಿದ್ದಾರೆ. ಬೆಟ್ಟಗಳ ಮೇಲೆ ಮೆಲ್ಲನೆ ಸಂಜೆ ಇಳಿಯುತ್ತಿದೆ. ನೀಲಿ ಫಲಕದಂಥ ಆಕಾಶ, ಅದರ ಮೇಲೆ ಸಾಯುತ್ತಿರುವ ಸೂರ್ಯನ ದೇಹ, ಯಾರೋ ಅವನ ಎದೆಗೆ ಖಡ್ಗವನ್ನು ನಾಟಿಸಿರುವಂತಿದೆ. ಸುತ್ತಲೂ ಮೌನವಾಗಿ ನಿಂತಿವೆ ವಿಧವೆಯರಂಥ ದಿಕ್ಕುಗಳು. ಆದರೂ ನಾನು ನಡೆಯುತ್ತಿದ್ದೇನೆ. ಜೊತೆಯಲ್ಲಿ ಇಷ್ಟೊಂದು ಮಂದಿ ಸೈನಿಕರು, ಸಾಮಾನು ಸರಂಜಾಮು, ಆಳು ಕಾಳುಗಳು. ಆದರೆ
ನಾವೇಕೆ ನಡೆಯುತ್ತಿದ್ದೇವೆ? ಯಾವ ಪುರುಷಾರ್ಥಕ್ಕಾಗಿ ಈ ಪ್ರಯಾಣ? ಬಾಯಿ ಬಿಡಬೇಕೆನಿಸುತ್ತದೆ, ಆದರೆ ಬಿಡಲಾರೆ. ಯಾರು ನನ್ನ ಶಬ್ದಗಳನ್ನು ಮತ್ತೆ ಮತ್ತೆ ಕಸಿದುಕೊಳ್ಳುತ್ತಿದ್ದಾರೆ? ಕರ್ತವ್ಯದ ಮರೆಯಲ್ಲಿ ಪಾಪ ಮಾಡುವುದೇ ನನ್ನ ಹಣೆಯ ಬರಹವೇನು? ಕರ್ತವ್ಯವು ಯಾವುದೆಂದರೆ ಅದನ್ನು ವ್ಯಾಖ್ಯಾನ ಮಾಡುವವನು ನಾನಲ್ಲ, ಬೇರೆ ಯಾರೋ. ಕೇಳಿರಿ ಕೇಳಿರಿ, ಮಹಾಜನಗಳಲ್ಲಿ ವಿಜ್ಞಾಪನೆ. ಆರ್ಯ ಭೀಷ್ಮ ಅವರ ಆದೇಶದಂತೆ ಇಂದು ಎಲ್ಲರೂ ಇಲ್ಲೇ ಬಿಡಾರ ಹೂಡಬೇಕು. ಇದು ಭೀಷ್ಮರ ಆಜ್ಞೆ. ಕಡೆಗೂ ಭೀಷ್ಮರು ನಮ್ಮ ಪ್ರಯಾಣವನ್ನು ನಿಲ್ಲಿಸಿಬಿಟ್ಟರು. ಅರ್ಥವಾಯಿತು, ಭೀಷ್ಮರ ಬದುಕಿನಲ್ಲೂ ಎಲ್ಲೋ ಒಂದು ಕಡೆ ಭಾವನೆಗಳಿಗೆ ವಿರಾಮವಿದೆ. ಸರಿ, ಇಂದು ಇಲ್ಲೇ ಬಿಡಾರ. ಆದರೆ ಇದರಿಂದ ಆಗುವ ಅಂತರವಾದರೂ ಏನು? ನಾಳೆ ಬೆಳಿಗ್ಗೆಯಿಂದ ಪ್ರಾರಂಭವಾಗುವುದು ಮತ್ತೆ ಅದೇ ಬೇಸರದ ಪಯಣ. ಮನಸ್ಸಿನ ಮೇಲೆ ಮತ್ತೆ ಅದೇ ಹೊರೆ. ಪ್ರಯಾಣ ನಿಲ್ಲದಿದ್ದರೆ ಚೆನ್ನಾಗಿತ್ತು. ನಿಂತ ಕೂಡಲೇ ನನ್ನ ಮನಸ್ಸಿನ ಅಡ್ಡಿ ಆತಂಕಗಳು ಹೆಚ್ಚಿಕೊಂಡವು. ಅಗೋ, ಅವಳು ಇತ್ತಲೇ ಬರುತ್ತಿದ್ದಾಳೆ. ಬಂದ ಕೂಡಲೇ ನನ್ನ ಎದೆಗೆ ಪ್ರಶ್ನೆಗಳ ಬಾಣಗಳನ್ನು ಬಿಡುವಳು. ಈಗ ಅವುಗಳನ್ನು ಎದುರಿಸುವ ಶಕ್ತಿ ನನ್ನಲ್ಲಿಲ್ಲ. ಹೌದು, ಇಲ್ಲೇ. ಮುಸ್ಸಂಜೆ ಚೆಲುವನ್ನು ವೀಕ್ಷಿಸಿದ್ದೀರೋ ಏನೋ? ಏನನ್ನಾದರೂ ನೋಡುತ್ತಲೇ ಇರಬೇಕಲ್ಲ ರಾಜಕುಮಾರಿ. ಅಂದರೆ ಸುಂದರವಾಗಿರುವುದನ್ನು ಸುಂದರವಾಗಿದೆ ಎಂದು ಹೇಳಲು ನೀವು ಸಿದ್ಧರಿಲ್ಲ? ಕಾಣುತ್ತಿಲ್ಲವೇ? ದೂರ ದೂರದವರೆಗೂ ಆಕಾಶದಲ್ಲಿ ಮುತ್ತಿಗದೆ ಕಾರೇ ಹೋಗುತ್ತಂತೆ. ಬಂಗಾರವೇ ಬಂಗಾರ. ಈ ಸುಮಂಗಲಿ ಸಂಜೆಯನ್ನು ಕಂಡು ನನ್ನ ದಣಿವೆಲ್ಲ ಮಾಯವಾಯಿತು. ಇದು ನಿಮಗೆ ಸ್ವಾಭಾವಿಕ. ನಿಮಗೆ ಯಾಕಿಲ್ಲ? ಏಕೆಂದರೆ ನನ್ನ ಅಭಿಪ್ರಾಯದಲ್ಲಿ ಒಂದು ವಸ್ತುವಿನ ಚೆಲುವು ಆ ವಸ್ತುವಿನಲ್ಲಿಲ್ಲ. ಅದನ್ನು ನೋಡುವವರ ಕಣ್ಣಿನಲ್ಲಿದೆ. ಅದಕ್ಕೂ ಮಿಗಿಲಾಗಿ ನೋಡುವವರ ಮನಸ್ಥಿತಿಯಲ್ಲಿದೆ. ಬೇಷ್, ಅದೆಷ್ಟು ಬೇಗ ಪ್ರತಿಯೊಂದು ವಿಷಯನ್ನು ಸಿದ್ಧಾಂತವಾಗಿ ಮಾಡಿಬಿಡ್ತೀರಾ ನೀವು? ಅಭ್ಯಾಸ ಬಲ ಎಲ್ಲಿ ಹೋದಿತು? ಇದು ಒಂದು ಅಭ್ಯಾಸವೇ? ಪ್ರತಿಯೊಂದು ಪ್ರಶ್ನೆಯ ಆಳಕ್ಕಿಳಿಯುವ ತಳಮುಟ್ಟಲು ನೀವೇಕೆ ಹವಣಿಸುತ್ತೀರಿ? ಈ ನಿಮ್ಮ ಚಟ ತುಂಬ ದುಬಾರಿಯಾದೀತು. ಹೋಗಲಿ ಬಿಡಿ. ನನ್ನ ಕಹಿಯನ್ನು ನಿಮ್ಮ ಮನಸ್ಸಿಗೇಕೆ ಲೇಪಿಸಲಿ? ನನ್ನ ಬಗೆಗೆ ಎಷ್ಟೊಂದು ಔದಾರ್ಯ? ಏಕೆಂದರೆ ಈಗ ನಿಮ್ಮ ಮನಸ್ಸಿನಲ್ಲಿ ಪುಟಿಯುತ್ತಿದೆ ಒಂದು ಕನಸುಗಳ ಗಿರಿ ನಿರ್ಝರಿಣಿ. ಝರಿ, ಅಲ್ಲಿ ಉದುರುತ್ತಿವೆ ಪಾರಿಜಾತದ ಹೂಗಳು. ಇದೇನು ವಿಷಯ? ಇದ್ದಕ್ಕಿದ್ದಂತೆ ಮುಳ್ಳಿನಿಂದ ಪಾರಿಜಾತಕ್ಕೆ ಜಿಗಿತ? ಹೌದು, ಭೀಷ್ಮರೇಕೆ ನಮ್ಮ ಪಯಣವನ್ನು ತಡೆದರು? ಸಂಜೆ ಆಗಿಲ್ಲವೇ? ಹಿಂದೆಯೂ ಆಗಿತ್ತು. ಆದರೂ ನಾವು ನಮ್ಮ ಪಯಣವನ್ನು ಬೆಳೆಸುತ್ತಲೇ ಇದ್ದೆವು. ಅದು ಅಲ್ಲದೆ ಇದೇನು ಬೀಡ್ಬಿಡುವ ಜಾಗವೇ? ಓ, ಪ್ರತಿಯೊಂದು ಪ್ರಶ್ನೆಯ ಆಳಕ್ಕಿಳಿಯುವ ತಳ ಮುಟ್ಟುವ ಅದೇ ನಿಮ್ಮ ಚಾಳಿ. ಆಗಲಿ, ಅಗೋ ಅತ್ತ ನೋಡಿ,
ಅಲ್ಲೇನು ಕಾಣುತ್ತಿಲ್ಲವಲ್ಲ? ಅಲ್ಲಲ್ಲ, ಅಲ್ಲಿ ದೂರದಲ್ಲಿ ಮಬ್ಬಿನಲ್ಲಿ ಮರೆಯಾಗುತ್ತಿರುವ ಆ ತಿರುವಿನ ಕಡೆ. ಓ, ಅಲ್ಲೇ ದೊಡ್ಡದಾದ ವಿಕಾರ ಬಂಡೆ. ಅಯ್ಯೋ, ಅದನ್ನು ವಿಕಾರ ಎನ್ನಬೇಡಿ, ಅದು ಗಡಿ ಚಿಹ್ನೆ, ಎಲ್ಲೆಗಲ್ಲು. ಅದರ ಈಚೆಗಿದೆ ಗಾಂಧಾರ. ಅಂದರೆ ಆಚೆ ಕಡೆಗೆ ಆರ್ಯವರ್ತ. ನಾಳೆ ಬೆಳಗ್ಗೆ ನನ್ನ ಗಾಂಧಾರ ನನ್ನಿಂದ ದೂರವಾಗುತ್ತದೆ. ಈ ಬೆಟ್ಟಗಳು, ಈ ಬಟ್ಟ ಬಯಲು, ಈ ಈರುಜಾರು, ಸಂಜೆಯ ಹಸ್ತಿನಾಪುರ ತುಂಬಾ ಹತ್ತಿರವಾಯಿತೆ. ಇದೀಗ ತಟ್ಟನೆ ಹೊರಬಂತು ನಿಮ್ಮ ಮನಸ್ಸಿನಲ್ಲಿ ಅಡಗಿದ್ದ ಗುಟ್ಟು. ರಾಜಕುಮಾರಿ, ನಿಮ್ಮ ಮನಸ್ಸಿನ ಸ್ಥಿತಿ ನನಗೆ ಅರ್ಥವಾಗುತ್ತದೆ. ಬೆಕ್ಕೆ ಇದ್ದಿದ್ದರೆ ಬಹುಶಃ ಹಾರಿ ಹೋಗುತ್ತಿದ್ದೇನೋ ಅಲ್ಲಿಗೆ. ಸದ್ಯ ಸುಮ್ಮನಿರುತ್ತೀರಾ? ಇದೀಗ ಸರಿ ಹೋಯಿತು. ಬಾಯಿ ಬಿಟ್ಟರೂ ಕಷ್ಟ, ಸುಮ್ಮನಿದ್ದರೂ ಕಷ್ಟ. ಆ ಶಿಲೆಗೆ ಪ್ರಣಾಮ ಸಲ್ಲಿಸುವುದಿಲ್ಲವೇ? ಬಹುಶಃ ಅಂತಿಮ ಪ್ರಣಾಮ. ನಾಳೆ ಬೆಳಗ್ಗೆ ನನ್ನ ಗಾಂಧಾರ ನನಗೆ ದೂರವಾಗುತ್ತದೆ. ಅವರಿಗೆ ಬರುವುದಿಲ್ಲವೇ? ಈ ಮಾತುಗಳು ನನ್ನವಲ್ಲ ರಾಜಕುಮಾರಿ, ಮತ್ಯಾರದು? ಭೀಷ್ಮನವು. ತವರಿನ ಅಂಬಲ ಕಳೆದುಕೊಂಡು ಬಿಡುತ್ತೀರಿ ಅಂತ ತಾನೇ? ಅಗೋ, ನಿಮ್ಮ ದಾಸಿಯರು ಇತ್ತ ಬರುತ್ತಿದ್ದಾರೆ. ಬಹುಶಃ ಶಿಬಿರ ಸಿದ್ಧವಾಗಿರಬಹುದು. ಹಸ್ತಿನಾಪುರ ಬಂದಾಗ ನೋಡಿಕೊಂಡರಾಯ್ತು. ಈಗ ಬನ್ನಿ, ಈ ಕಲ್ಲಿಗೆ ಪ್ರಣಾಮ ಸಲ್ಲಿಸಿ. ನಾನು ಹೇಳುತ್ತಿದ್ದೇನಲ್ಲ, ಬರೀ ಪ್ರಣಾಮವೇ ಅಲ್ಲ, ಅಂತಿಮ ಪ್ರಣಾಮ. ಭೀಷ್ಮರು ಹೇಳಿದ್ದಾರಲ್ಲ, ಅದಕ್ಕೆ. ನಾನು ನಿಮ್ಮಂತೆಯೇ ಹಿಂತಿರುಗಲೇಬೇಕು ನನ್ನ ಗಾಂಧಾರಕ್ಕೆ. ಅಂದಾಗೆ ಸಂಜೆಯ ಒಂದು ಪ್ರಶ್ನೆ ಕೇಳಿದೆ. ಕೇಳಿ. ಅವರೇಕೆ ಗಾಂಧಾರಕ್ಕೆ ಬರಲಿಲ್ಲ? ಮಾತನಾಡುತ್ತಿಲ್ಲ. ಅವರು ಬರೆದಿದ್ದರೇನಾಯಿತು? ಭೀಷ್ಮರು ಬಂದರು, ಇಷ್ಟೊಂದು ಮಂದಿ ಸೈನಿಕರು, ಸಾಮಾನು ಸರಂಜಾಮು, ಆಳು ಕಾಳುಗಳು. ಇದು ನನ್ನ ಪ್ರಶ್ನೆಗೆ ಉತ್ತರ ಹೇಗಾದಿತ್ತು? ಅವರೇಕೆ ಸ್ವಯಂವರದಲ್ಲಿ ನನ್ನನ್ನೇ ಕೈಬಿಟ್ಟುವ ಅಗತ್ಯವೇನಿತ್ತು? ಸ್ವಯಂವರ ನಡೆದಿದ್ದರೆ ಏನಾಗುತ್ತಿತ್ತು? ಧೃತರಾಷ್ಟ್ರನನ್ನುಳಿದು. ಪ್ರಶ್ನೆ ಅದಲ್ಲ ಸಂಜಯ. ಇತರ ರಾಜಕುಮಾರಿಯಂತೆ ನಾನು ಒಂದು ಕನಸು ಕಟ್ಟಿಕೊಂಡಿದ್ದೆ. ಆತ ಮಿಂಚಿನಂತೆ ಚಂಚಲನಾಗಿ ಬಿಳಿಯ ಕುದುರೆ ಬೆನ್ನೇರಿ ಓಡೋಡಿ ಬರುವ, ತನ್ನ ಭುಜಗಳಿಂದ ಆಕಾಶವನ್ನೇ ಭಾಗಿಸುವ ಎಂದು. ಅಂತದ್ದೇನು ಇಲ್ಲಿ ನಡೆಯಲೇ ಇಲ್ಲ. ಅದಕ್ಕೆ ವಿರುದ್ಧವಾಗಿ ನನ್ನನ್ನು ಪಲ್ಲಕ್ಕಿಯಲ್ಲಿ ಕಟ್ಟಿಕೊಂಡು ಹೊತ್ತೊಯ್ತಿದ್ದೀನಿ. ಯಾಕೆ? ಇದಕ್ಕೆ ಭೀಷ್ಮರೇ ಉತ್ತರ ಕೊಡಬಲ್ಲರು. ಆದ್ದರಿಂದಲೇ ಯೋಚಿಸುತ್ತಿದ್ದೇನೆ ಸಂಜಯ. ಭೀಷ್ಮರ ಶಬ್ದಗಳ ಬಗೆಗೆ ಅಂತಿಮ ಪ್ರಣಾಮ. ಆದರೂ ಮನಸ್ಸು ಸ್ಥಿರವಾಗಿ ನಿಲ್ಲುತ್ತಿಲ್ಲ. ನಿಲ್ಲುವುದು ಹಸ್ತಿನಾಪುರವನ್ನು ತಲುಪಿದ ಕೂಡಲೇ ನಿಮ್ಮ ಭಯವೆಲ್ಲ ಕ್ರಮಕ್ರಮೇಣ ಕರಗಿ ಹೋಗುವುದು. ಶಿಬಿರ ಸಿದ್ಧವಾಗಿದೆ, ತಾವಿನ್ನು ದಯಮಾಡಿಸಿ. ಶಿಬಿರ ಸಿದ್ಧವಾಗಿದೆ, ತಾವಿನ್ನು ದಯಮಾಡಿಸಿ. ನಡೆಯಿರಿ. ನೀನೇಕೆ ನನ್ನ ಶಬ್ದಗಳನ್ನು ಪುನರಾವರ್ತಿಸಿದೆ? ಬಾಯಿಂದ ಬಂದು ಬಿಟ್ಟಿತು ಆರ್ಯ. ಪರಿಣಾಮದ ಕಲ್ಪನೆ ಇದೆಯೋ ಇಲ್ಲವೋ? ಇದೆ, ಯಾಕಿಲ್ಲ? ಮತ್ತೆ ಇದರ ನಂತರವೂ ಸತ್ಯವನ್ನು ಎಲ್ಲಿಯವರೆಗೂ ಮುಚ್ಚಿಡುವಿರಿ? ಇಂದಲ್ಲ ನಾಳೆ, ನಾಳೆಯಲ್ಲ ನಾಡಿದ್ದು. ಆದರೆ ನಾಳೆಗಾಗಿ ಇಂದಿನ ಕೂಗೇಕೆ? ಏಕೆಂದರೆ ನಾಳೆಗೆ ಅದು ಹೊರೆಯಾದೀತು. ಗಾಂಧಾರಕ್ಕೆ ಹೋಗುವಾಗ ಕೂಡ ನಾನು ತಮಗೆ ಅದರ ಸೂಚನೆ ಕೊಟ್ಟಿದ್ದೆ. ಹೋಗಲಿ. ಅಂತಿಮ ಪ್ರಣಾಮ ಅನ್ನುವ ಮಾತಿನ ಪರಿಣಾಮ ಏನಾಯಿತು ಅವಳ ಮೇಲೆ? ಬೆಚ್ಚಿ ಬಿದ್ದಳು.
ಅಂದರೆ ಹೆದರಬೇಡಿ, ಸತ್ಯದ ಸುಳಿವೂ ಆಗಿಲ್ಲ ಅವಳಿಗೆ. ಆದರೆ ನಿಮ್ಮ ಮಾತುಗಳು ಅವಳ ಮೇಲೆ ಒಂದು ಬಂಡೆಯಂತೆ ಬಿದ್ದವು. ಅದು ಸಹಜ. ಅಂದರೆ ನೀವು ಇಷ್ಟೊಂದು ನಿಸ್ಸಂಗತ್ವ, ಇಷ್ಟೊಂದು ನಿರುದ್ವೇಗ, ಅನ್ಯಾಯ ಮಾಡಿದ ಮೇಲೂ ಇಷ್ಟೊಂದು ಶಾಂತಿ, ಇದು ಅನೀತಿಯಲ್ಲವೇ ಆರ್ಯ? ಸಂಜಯ, ಬೇರೆ ಏನೋ ನಾನು ಕಾಣೆ. ವ್ಯಾಖ್ಯಾನ ಬೇಕೇ ಆದರೆ ಇದನ್ನ ರಾಜನೀತಿಯಲ್ಲಿ. ಸಂಜಯ, ಈ ವಿವಾಹದಲ್ಲಿ ಆ ಹುಡುಗಿಗೂ ಮಹತ್ವವಿಲ್ಲ, ಧೃತರಾಷ್ಟ್ರನಿಗೂ ಮಹತ್ವವಿಲ್ಲ. ವಿವಾಹ? ಇದಾದ ಮೇಲೂ ವಿವಾಹವೇ? ಕೌರವರಿಗೆ ಉತ್ತರಾಧಿಕಾರಿ ಬೇಡವೇ? ಅದಕ್ಕಾಗಿ ಅಗತ್ಯವಿದೆ. 2 ಶರೀರಗಳು, ಒಂದು ಕರ್ಮ ಕಾಂಡ, ಒಂದು ಒಳಸಂಚು ಕೂಡ. ಓಹೋ, ನನಗೀಗ ಅರ್ಥವಾಯಿತು ಹಸ್ತಿನಾಪುರದಿಂದ ಅಷ್ಟೊಂದು ದೂರದ ಕನ್ಯೆಯನ್ನು ನೀವೇಕೆ ಆರಿಸಿದಿರಿ ಎಂದು. ಬೇರೆ ಮಾರ್ಗವೇ ಇರಲಿಲ್ಲ ಸಂಜಯ. ಅದು ಅಲ್ಲದೆ ಗಾಂಧಾರದಂಥ ಪುಟ್ಟ ರಾಜ್ಯಕ್ಕೆ ನಿಮ್ಮ ಮಾತುಗಳನ್ನು ತಳ್ಳಿ ಹಾಕುವ ಸಾಹಸವಾದರೂ ಹೇಗೆ ಬಂದೀತು? ಹೋಗಲಿ ಬಿಡಿ, ನಿಮಗೇನನ್ನಿಸುತ್ತದೆ? ಎಲ್ಲ ಸರಿ ಹೋದೀತೆ? ಹಾಗೇ ಎಂದು ಯೋಚಿಸುತ್ತೇನೆ. ಅಥವಾ ಇತಿಹಾಸ ಮತ್ತೆ ತನ್ನನ್ನು ತಾನೇ ಪುನರಾವರ್ತಿಸಿಕೊಳ್ಳುವುದು? ಅಂದರೆ ಹಿಂದಿನ ಘಟನೆಗಳನ್ನು ಎಷ್ಟು ಬೇಗ ಹೇಗೆ ಮರೆಯುವಿರಿ ಆರ್ಯ? ಅಂಬೆ, ಶಾಪ, ಅಂಬಿಕೆ, ಅಂಬಾಲಿಕೆಯರ ಮೊರೆ, ಆಕ್ರಂದನ, ಇವುಗಳೆಲ್ಲ ನಿಮ್ಮನ್ನು ಇಂದು ಹೆದರಿಸುವುದಿಲ್ಲವೇ? ಯಾಕೆ ಹೆದರಿಸುವುದಿಲ್ಲ? ಅದರ ತರುವಾಯ ಮತ್ತೆ ಅದೇ ರೀತಿ